ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು HR ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಹಾಸನಕ್ಕೆ ಹೋಗ್ತಾ ಇದ್ದೀವಿ. ಹಾಸನಮ್ಮ ದರ್ಶನ ಪಡೆಯೋಣ ಅಂತ. ಆದರೆ ಬಸ್ಸು ಫುಲ್ ರಶ್ ಇದೆ, ಆದರೂ ಹೋಗ್ತಾ ಇದ್ದೀವಿ. ಸೀಟಿಲ್ಲ, ನಿಂತ್ಕೊಂಡು ಹೋಗ್ತಾ ಇದ್ದೀವಿ. ನಾವೀಗ ಹಾಸನದಲ್ಲಿದ್ದೀವಿ. ನಾವೀಗ 300 ರೂಪಾಯಿ ಕೌಂಟರ್ ಹತ್ರ ಹೋಗ್ತಾ ಇದ್ದೀವಿ. ಬನ್ನಿ ನಿಮ್ಗೆ ತೋರಿಸ್ತೀನಿ. ಇದೇ 300 ರೂಪಾಯಿ ಕೌಂಟ್ರು. ಇಲ್ಲಿ ನಾವು ಟಿಕೆಟ್ ತೊಗೊಂಡ್ವಿ 300 ರೂಪಾಯಿ. ಬನ್ನಿ ದರ್ಶನ ಮಾಡೋಣ. ನಾವು ಹೋದಾಗ ಜನ ಏನು ಜಾಸ್ತಿ ಇರಲಿಲ್ಲ ಅಷ್ಟಾಗಿ, ನೋಡ್ತಾ ಇದ್ದೀರಾ ನೀವೇ. ಈ ದೇವಾಲಯದ ಪ್ರಾಂಗಣದಲ್ಲಿ ಮುಖ್ಯವಾಗಿ 3 ದೇವಾಲಯಗಳಿವೆ. ಅವುಗಳೆಂದರೆ ದರ್ಬಾರ್ ಗಣಪತಿ ದೇವಾಲಯ, ಹಾಸನಾಂಬ ದೇವಾಲಯ ಹಾಗೂ ಸಿದ್ದೇಶ್ವರ ದೇವಾಲಯ. ಹಿಂದೆ ಹಾಸನಕ್ಕೆ ಸಿಂಹಾಸನಪುರಿ ಎಂಬ ಹೆಸರಿತ್ತು. ಅದು ಕಾಲಾಂತರದಲ್ಲಿ ಹಾಸನ ಎಂದಾಯಿತು. ಇನ್ನು ದೇವಾಲಯದ ಇತಿಹಾಸಕ್ಕೆ ಬಂದರೆ, ಸುಮಾರು 12ನೇ ಶತಮಾನದಲ್ಲಿ ಹೊಯ್ಸಳರ ಕಾಲದಲ್ಲಿ ಒಂದು ವಿಗ್ರಹ ಸಿಕ್ಕಿತ್ತು. ಅದರ ಮುಖ ಮಂದಸ್ಮಿತವನ್ನು ಹೊಂದುವುದರಿಂದ ಹಾಸನ ಅಂದರೆ ಹಾಸನ ಎಂಬ ಹೆಸರು ಬಂದಿತ್ತು. ಆದ್ದರಿಂದ ಈ ದೇವಾಲಯವನ್ನು ಹಾಸನಾಂಬ ಎಂದು ಕರೆಯುತ್ತಾರೆ. ಇಲ್ಲಿ ದೀಪಾವಳಿಯ ಸಂದರ್ಭದಲ್ಲಿ 12 ದಿನಗಳ ಕಾಲ ಮಾತ್ರ ದೇವಾಲಯವನ್ನು ತೆರೆಯಲಾಗುತ್ತದೆ. ಈ ದೇವಾಲಯದ ವಿಶೇಷವೇನೆಂದರೆ, ಇಲ್ಲಿ ಈ ಬಾರಿ ಹಚ್ಚಿದ ದೀಪ ಮುಂದಿನ ವರ್ಷದವರೆಗೂ ಬೆಳಗುತ್ತಿರುತ್ತದೆ ಹಾಗೂ ಹೂವುಗಳು ಕೂಡ ತಾಜಾವಾಗಿರುತ್ತದೆ. ಬನ್ನಿ ತಾಯಿಯ ದರ್ಶನ ಪಡೆಯೋಣ. ತಾಯಿಯ ದರ್ಶನವನ್ನು ಪಡೆದು ಆಚೆ ಬಂದರೆ ನಿಮಗೆ ಪ್ರಸಾದಗೆ ಟೋಕನ್ ಕೊಡ್ತಾರೆ. ಈ ಟೋಕನ್ ತೊಗೊಂಡ್ರೆ ನಿಮಗೆ ಅಲ್ಲಿ ದೊಣ್ಣೆ ಪ್ರಸಾದ ಕೊಡ್ತಾರೆ. ನೋಡಿ, ಇಲ್ಲೇ ಪ್ರಸಾದ ಕೊಡ್ತಾರೆ. ಹಾಗೂ ಇಲ್ಲೇ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಇದೆ. ನೀವು ಕಣ್ತುಂಬ್ಕೋಬೋದು. ನೋಡಿ, ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.